ನನಗೆ ಅಧಿಕಾರ ಕೊಟ್ಟವ್ರು ಈಗ ನಿನಗೆ ಹೇಳ್ಬಿಡ್ಲ 15 ದಿನ ಆದಮೇಲೆ ಹೇಳ್ತೀನಿ. ಒಬ್ಬರು ಸಲಹೆ ಕೊಟ್ಟರು ಹೆಣ್ಮಕ್ಳಿಗೆ ಮಾಡಬೇಕು ಅಂತ, ಇನ್ನೊಬ್ಬರು ಸಲಹೆ ಕೊಟ್ಟರು ಗಾಂಧಿ ವಾದಿಗಳನ್ನು ಮಾಡಬೇಕು ಅಂತ, ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ. ನಾನು ತೀರ್ಮಾನ ಮಾಡ್ತೀನಿ. ಇಲ್ಲ 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 ಸೂಚನೆ ಸಲಹೆ ಕೊಟ್ಟಿದ್ದಾರೆ. ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು. ಇದು ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ. ಇಲ್ಲಪ್ಪ, ಇದಿಲ್ಲ, ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ. ನೋ ಪಾಲಿಟಿಕ್ಸ್, ನೋ ಪಾಲಿಟಿಕ್ಸ್. ನಿನ್ನೆ ಹೇಳಿದ್ದೀನಿ ನಾನು, ನಿನ್ನೆ ಹೇಳಿದ್ದೀನಿ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಯಾರು ಅದೆಲ್ಲ ಉತ್ತರ ಕೊಟ್ಟಿದ್ದೀನಪ್ಪ ನಾನು. ನೋಡಿ, ಈಗ ಅವರು RSSನವರು ಯಾವಾಗಲೂ ಕೂಡ ಮನುಸ್ಮೃತಿ ಮೇಲೆ ನಂಬಿಕೆ ಇಟ್ಕೊಂಡಿರೋರು. ಮನುಸ್ಮೃತಿ, ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ. ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು, ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಅವರು ಅದು ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ? ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ರಚನೆ ಮಾಡಿರ್ತಕ್ಕಂಥದ್ದು. ಅದ್ರ ಮೇಲೆ ಚರ್ಚೆ ನಡೆದಿದೆ. ಅದು ಪಾರ್ಲಿಮೆಂಟ್ನಲ್ಲಿ ಆಗಿರೋದು. ಬಸ್ ಹೊಸಬಾಳೆ ಹೇಳ್ದಾಗಲ್ಲ ಮಾಡೋದು. ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು. ಇಲ್ಲ ನಡೆಯಮ್ಮ, ನಾ ಏನ ಅದು ತನಿಖೆ ಮಾಡಕ್ ಹೇಳಿದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ ಅದು ಏನು ರಿಪೋರ್ಟ್ ಬರ್ತದೆ, ಯಾರು ತಪ್ಪಿತಸ್ಥರು ಅಂತಾರೆ, ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು.